ಬಿಸಿಲ ಎಫೆಕ್ಟ್ ಅದೆಷ್ಟರ ಮಟ್ಟಿಗಿದೆ ಅಂದ್ರೆ ಫ್ಯಾನ್ ಎಸಿ ಇಲ್ಲದೆ ಮನೇಲಿ ಇರೋಕೆ ಆಗಲ್ಲ. ಮಧ್ಯಾಹ್ನದ ಹೊತ್ತಲ್ಲಿ ಹೊರಗೆ ಕಾಲಿಡೋಕ್ಕೂ ಆಗಲ್ಲ. ಅದಕ್ಕೆ ನಮ್ಮ ಸಿಟಿ ಮಂದಿ ಕೂಲ್ ಆಗೋಕೆ ನಾನಾ ಸರ್ಕಸ್ ಮಾಡ್ತಿದ್ದಾರೆ. ಆಗಲ್ಲ, ಛತ್ರಿ ಇಲ್ಲದೆ ಬಿಸಿಲಲ್ಲಿ ಓಡಾಡಕ್ಕಾಗಲ್ಲ. ಅಕಸ್ಮಾತ್ ಹೋದ್ರೂ ಬಿಸಿಲಿನ ಝಳ ಸಹಿಸ್ಕೊಳ್ಳೋಕೆ ಆಗಲ್ಲ. ಹೀಗಾಗಿ ಎಲ್ಲರೂ ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ಎಳನೀರು, ಫ್ರೂಟ್ ಜ್ಯೂಸ್, ಐಸ್ ಕ್ರೀಮ್, ಅಬ್ಬಾ ಏನ್ ಕುಡಿಯೋದು, ಏನ್ ತಿನ್ನೋದು? ಸೂರ್ಯನ ತಾಪಕ್ಕೆ ಏನಾದ್ರೂ ತಿಂದು ಕೂಲ್ ಆಗ್ಲೇಬೇಕು. ಯಾಕಂದ್ರೆ ಕಳೆದ ಕೆಲ ದಿನಗಳಿಂದ ಸಿಟಿಯಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದೆ. ಹೀಗಾಗಿ ಸಿಟಿ ಮಂದಿ ಸ್ಪೆಷಲ್ ಫ್ರೂಟ್ ಜ್ಯೂಸ್ಗಳನ್ನ ಕುಡಿತಿದ್ದಾರೆ. ಇವರಿಗಾಗಿಯೇ ಹೊಸ ಹೊಸ ಜ್ಯೂಸ್, ಐಸ್ ಕ್ರೀಮ್ಗಳು ಲಗ್ಗೆ ಇಟ್ಟಿವೆ. ಬೆಸ್ಟ್ ಆಪ್ಷನ್ ಅಂದರೆ ಐಸ್ ಕ್ರೀಮ್ಸ್. ಸೊ ಯಾವ್ದ್ಯಾವ್ದು ಹೊಸ ಪ್ಲೇಸಸ್ ಬಂದಿದೆ ಬ್ಯಾಂಗ್ಳೂರಲ್ಲಿ ಡಿಸ್ಕವರ್ ಮಾಡ್ತಾ ಮಾಡ್ತಾ ಈಗ ಹಾಜಿ ಅಲ್ಲಿಗೆ ಬಂದ್ವಿ. ಇಟ್ಸ್ ಲೈಕ್ ತುಂಬ ಡಿಫ್ರೆಂಟ್ ಆಗಿರೋವಂಥ ಒಂದು ಆಪ್ಷನ್ಸು. ಎಲ್ಲೋದ್ರೂ ನಾವು ಐಸ್ ಕ್ರೀಮ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಬಟ್ ಇಲ್ಲೇನು ಅಂದರೆ ಕ್ರೀಮ್ಸ್, ಬೇಸಿಕ್ಲಿ ಕ್ರೀಮ್ಗೆ ಐಸ್ ಕ್ರೀಮ್ ಫ್ಲೇವರ್ಸ್ನ ತಂದಿದ್ದಾರೆ. ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಏನಾಗಿದೆ, ಅದು ನಮ್ಮ ಬಾಡಿ ಕೂಲ್ ಮಾಡೋದಕ್ಕೆ ವಿ ಫೀಲ್ ಲೈಕ್ ಕಂಫರ್ಟಬಲ್. ಇನ್ನು ಬಿಸಿಲಿನ ಝಳ ಹೆಚ್ಚಾದಂತೆಲ್ಲ ಸ್ಕಿನ್ ಪ್ರಾಬ್ಲಮ್ ಸಹ ಹೆಚ್ಚಾಗುತ್ತೆ. ಹುಡುಗಿರಂತೂ ತಮ್ಮ ತ್ವಚೆಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಿದ್ದಾರೆ. ಹೀಗಾಗಿ ಐಸ್ ಕ್ರೀಮ್, ಜ್ಯೂಸ್, ಎಳನೀರು, ಫ್ರೂಟ್ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ತಮ್ಮಿಷ್ಟದ ಐಸ್ ಕ್ರೀಮ್ ತಿಂದಂಗೂ ಆಗುತ್ತೆ, ಬಾಡಿ ಕೂಡ ಕೂಲ್ ಆಗುತ್ತೆ ಅಂತ ಕೂಲ್ ಐಟಮ್ಸ್ಗೆ ಫಿದಾಗಿದ್ದಾರೆ. 10 o'clock ಮೇಲೆ ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿದೆ. ಇವಾಗ ನಾವೇನಾದರೂ ಆನ್ ದ ವೇ ಎಲ್ಲಾದರೂ ಹೋಗ್ತಿದ್ದೀವಿ ಅಂದರೆ ಐಸ್ ಕ್ರೀಮ್ ತಿನ್ನೋಣ, ಅದು ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ. ಆ್ಯಂಡ್ ಇಲ್ಲೇನು ಅಂದರೆ ತುಂಬ ವೆರೈಟೀಸ್ ಇದೆ. ಕ್ರೀಮ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ವೆರೈಟಿ ಫ್ರೂಟ್ಸು, ಕಿವಿ ಫ್ರೂಟ್ಸ್ ಇರ್ಬೋದು, ವಾಟರ್ ಮೆಲನ್ ಇರ್ಬೋದು, ಮ್ಯಾಂಗೋ ಇರ್ಬೋದು, ತುಂಬ ವೆರೈಟೀಸ್ ಇದೆ. ಆ್ಯಂಡ್ ಸಮ್ಮರ್ಗಂತೂ ತುಂಬ ಚೆನ್ನಾಗಿದೆ ತಿನ್ನೋದಕ್ಕೆ. ಒಂದ್ ಕಡೆ ಸುಡೋ ಸೂರ್ಯ, ಮತ್ತೊಂದೆಡೆ ಬಿಸಿಲ ಧಗೆಗೆ ಬಳಲಿ ಬೆಂಡಾಗೋ ದೇಹ. ಸೊ ಸೂರ್ಯನ ಪ್ರತಾಪದಿಂದ ದೇಹವನ್ನ ರಕ್ಷಿಸಿಕೊಳ್ಳೋಕೆ ಜನ ಏನೇನೋ ಐಡಿಯಾ ಮಾಡ್ತಿದ್ದಾರೆ. ಶ್ರುತಿ, TV9 ಬೆಂಗಳೂರು.